ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬ್ಯಾನ್ ಮಾಡುವ ಕುರಿತು ಚರ್ಚೆ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಗ್ರಾಮ ಸ್ವರಾಜ್ಯ ಮೀಡಿಯಾದ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾಗಿದೆ. ಅದನ್ನು ಕೇಳೋಣ ಬನ್ನಿ. RSS ಎಂಬ ಸಂಸ್ಥೆಯನ್ನು ನಿಷೇಧ ಮಾಡಬೇಕು ಎಂಬ ಕೂಗು ಕೇಳಿಬರುತ್ತಿದೆ. ಮತ್ತೊಂದೆಡೆ ಸರ್ಕಾರಿ ಹಾಗೂ ಸಾರ್ವಜನಿಕ ಶಿಕ್ಷಣ ಸಂಸ್ಥೆ ಮತ್ತು ಇತರೆ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಪರವಾನಗಿ ಪಡೆದುಕೊಂಡು ಚಟುವಟಿಕೆ ನಡೆಸಲು ಮಾತ್ರ ಅವಕಾಶ ನೀಡಬೇಕು ಎಂದು ಸಚಿವ ಶ್ರೀ ಪ್ರಿಯಾಂಕ ಖರ್ಗೆಯವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚರ್ಚೆ ತೀವ್ರಗೊಂಡಿದೆ. RSS ಸಂಸ್ಥೆ BJPಯ ಮುಖಾಂತರ ದೇಶದ ಚುಕ್ಕಾಣಿ ಹಿಡಿದಿರುವಾಗಲೂ ಕೂಡ ಭಾರತದ ಸಾಂವಿಧಾನಿಕ ಮಾನ್ಯತೆ ಪಡೆಯಲು ಒಪ್ಪದ ಹಿನ್ನೆಲೆಯಲ್ಲಿ ನೋಂದಣಿ ಮಾಡಿಲ್ಲವಾಗಿದ್ದು, ಅಂತಹ ಒಂದು ಸಂಸ್ಥೆ ಇಂದು ತನ್ನದೇ ಅಂಗಸಂಸ್ಥೆಯಾದ BJPಯವರ ನೇತೃತ್ವದಲ್ಲಿ ಕಳೆದ 11 ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸುತ್ತಿದೆ. ಪರಿಸ್ಥಿತಿ ಹೀಗಿರುವಾಗ RSS ಅನ್ನು ಬ್ಯಾನ್ ಮಾಡುವ ಪ್ರಯತ್ನ ಫಲ ನೀಡದು. ಇನ್ನು ಪರವಾನಗಿ ಇಲ್ಲದ ಸಾರ್ವಜನಿಕ ಸ್ಥಳದಲ್ಲಿ ಚಟುವಟಿಕೆ ನಡೆಸಲು ಅವಕಾಶ ಕೊಡಕೂಡದು ಎಂಬ ನಿಲುಮೆ ಸರಿಯಾಗಿದೆ. ಆದರೆ ಇದರಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಯಿತೆ ಎಂಬ ಯಕ್ಷ ಪ್ರಶ್ನೆಗೆ ಉತ್ತರ ಇಲ್ಲವಾಗಿದೆ. ಯಾಕೆಂದರೆ RSS ಅನ್ನು ದೈಹಿಕವಾಗಿ ಕಿತ್ತು ಹಾಕಲು ಅಸಾಧ್ಯ. ಅದು ಒಂದು ವಿಚಾರ, ಒಂದು ಸಿದ್ಧಾಂತವಾಗಿದ್ದು, ಆ ಸಿದ್ಧಾಂತದ ಕುರಿತು ಜನರ ಮನಸ್ಸಿನಲ್ಲಿ ಬೇರು ಬಿಟ್ಟು 16 ಲಕ್ಷ ಕಾರ್ಯಕರ್ತರನ್ನು ಹೊಂದಿದ್ದು, ಸರಿಸುಮಾರು 35ಕ್ಕೂ ಮೇಲ್ಪಟ್ಟು ತನ್ನ ಅಂಗಸಂಸ್ಥೆಗಳಾದ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತರಹದಲ್ಲಿ ವಿಭಿನ್ನ ಸಮುದಾಯಗಳ ಮಧ್ಯೆ ತನ್ನ ಅಂಗಸಂಸ್ಥೆಗಳನ್ನು ಹೊಂದಿದೆ ಎಂಬ ವಾಸ್ತವಿಕ ಸತ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಜನಸಾಮಾನ್ಯರ ಮಧ್ಯೆ ತಮ್ಮ ಸಿದ್ಧಾಂತವನ್ನು ಕೊಂಡೊಯ್ಯುವಲ್ಲಿ ಅವರ ಪ್ರಯತ್ನ ಅಗಾಧವಾಗಿದೆ. ಅದರ ಮುಂದುವರಿಕೆಯಾಗಿ 100 ವರ್ಷದ ನಿರಂತರ ಪ್ರಯತ್ನ ಮಾಡುವ ಮೂಲಕ ರಾಜಕೀಯವಾಗಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಚುಕ್ಕಾಣಿ ಹಿಡಿಯಲು ಸಾಧ್ಯವಾಗಿದೆ ಎಂದು ಗಮನಿಸುವಾಗಲೇ ಮತ ಕಳ್ಳತನ ಮಾಡಿಯೇ ಅಧಿಕಾರ ಹಿಡಿಯಲು ಸಾಧ್ಯವಾಗಿದೆ ಎಂದು ಶ್ರೀ ರಾಹುಲ್ ಗಾಂಧಿಯವರು ತೆರೆದಿಟ್ಟ ವಾಸ್ತವಿಕ ಸತ್ಯವನ್ನು ಒಳಹೊಕ್ಕು ನೋಡುವಾಗಲೇ RSS ಸಿದ್ಧಾಂತವನ್ನು ದೇಶದ ಬಹುಸಂಖ್ಯಾತರು ತಿರಸ್ಕರಿಸಿದ್ದಾರೆ ಎಂಬ ಮಾಹಿತಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಣಬಹುದಾಗಿದೆ. NDA ಒಕ್ಕೂಟದಿಂದ ಮಾತ್ರ ಸರ್ಕಾರ ರಚನೆ ಮಾಡಲು ಸಾಧ್ಯವಾಗಿದೆ. 2014ರಲ್ಲಿ ಕಾಂಗ್ರೆಸ್ ವಿರೋಧಿ ಅಲಿಯನ್ನು ಬಳಸಿಕೊಂಡು ಅಧಿಕಾರಕ್ಕೆ ಬಂದಿದ್ದು ಮಾತ್ರ RSS ಸಿದ್ಧಾಂತದಿಂದ ಅಲ್ಲವಾಗಿದ್ದು, ಅಭಿವೃದ್ಧಿಯ ಕನಸುಗಳನ್ನು ಬಿತ್ತಿದ್ದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವ ಮೂಲಕ ನಿರುದ್ಯೋಗಿ ಯುವಕರು ಮತ್ತು ಯುವತಿಯರನ್ನು ಆಕರ್ಷಿಸಲು ಸಾಧ್ಯವಾಗಿತ್ತು. ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರುವ ಭರವಸೆ ನೀಡುವ ಮುಖಾಂತರ ರೈತರನ್ನು ಆಕರ್ಷಿಸಲು ಸಾಧ್ಯವಾಗಿತ್ತು. ಕಪ್ಪು ಹಣ ನಿಯಂತ್ರಣ ಮಾಡುವ ಮೂಲಕ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಣವನ್ನು ಜಮಾ ಮಾಡುವುದು ನಾ ಖಾವುಂಗಾ ನಾ ಖಾನೆ ದೂಂಗಾ ಎಂಬ ಭ್ರಷ್ಟಾಚಾರ ವಿರೋಧಿ ಘೋಷಣೆಯೊಂದಿಗೆ ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿ ಅಧಿಕಾರಕ್ಕೆ ಬಂದಿದ್ದು, ಈಗ ಎಲ್ಲ ಆಶ್ವಾಸನೆಗಳು ಜುಮ್ಲಾ ಎಂದು ಸಾಬೀತಾಗಿದೆ. ಇದರಿಂದಾಗಿ RSS ಸಿದ್ಧಾಂತ ಒಪ್ಪದ ಜನಸಮುದಾಯ ತಮ್ಮ ಬೆಂಬಲವನ್ನು ಹಿಂಪಡೆದಿದ್ದಾರೆ. ಈಗ RSS ಸಿದ್ಧಾಂತವನ್ನು ಬಳಸಿಕೊಂಡು ಮಾತ್ರ BJP ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಯಬೇಕಿದೆ. ಆ ಹಿನ್ನೆಲೆಯಲ್ಲಿ ಕೋಮು ಧ್ರುವೀಕರಣಕ್ಕೆ ಎಲ್ಲಿಲ್ಲದ ಪ್ರಯತ್ನ ಮಾಡಲಾಗುತ್ತಿದೆ. ಹಿಂದೂ ಮುಸ್ಲಿಮರು, ಹಿಂದೂ ಕ್ರೈಸ್ತರು ಎಂಬ ಹೇಳಿಕೆ ಸಾವಿರಾರು ವರ್ಷಗಳಿಂದ ಹೊರಗಡೆಯಿಂದ ಬಂದ ಎಲ್ಲ ದಾಳಿಗಳನ್ನು ಎದುರಿಸಿ ಹಿಂದೂ ಸಮಾಜ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. RSS ಹಾಗೂ BJPಯವರ ಆಡಳಿತದಿಂದಾಗಿ ಹಿಂದೂಗಳು ಸಂಕಷ್ಟದಲ್ಲಿ ಬಂದಿದ್ದಾರೆ ಎಂಬ ವಾಸ್ತವಿಕ ಸತ್ಯವನ್ನು ಬಯಲಿಗೆ ಹೇಳುವ ಮೂಲಕ ಮಾತ್ರವೇ RSSನ ಕೋಮುವಾದಿ ಸಿದ್ಧಾಂತವನ್ನು ಜನರ ಮನಸ್ಸಿನಿಂದ ಹೊಡೆದೋಡಿಸಲು ಸಾಧ್ಯವಾಗುತ್ತದೆ. ಮೂಲತಃ ಹಿಂದೂ ಸಮಾಜದಲ್ಲಿ 20% ರಿಂದ 47% ಮತದಾರರು ಮಾತ್ರ BJPಗೆ ಮತ ನೀಡಿದ್ದಾರೆ. ಅವರೆಲ್ಲರೂ ಕೂಡ RSSನ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆಂದು ಹೇಳಲಾಗದು. BJPಗೆ ಆಕರ್ಷಿತರಾಗಿ ಮತ ಹಾಕಿರುವವರು ಕೂಡ ಸೇರಿದ್ದಾರೆ. ಅಂದರೆ 53% ರಿಂದ 80% ಮತದಾರರು ಅದೇ ಹಿಂದೂ ಸಮಾಜದವರು BJPಯೇತರ ಜಾತ್ಯತೀತ ರಾಜಕೀಯ ಪಕ್ಷಗಳ ಮತದಾರರಾಗಿದ್ದಾರೆ ಎಂದಾಗಲಿಲ್ಲವೇ? ಪರಿಸ್ಥಿತಿ ಹೀಗಿರುವಾಗ RSSನವರು ಅದು ಹೇಗೆ ಹಿಂದೂ ಸಮಾಜದ ಗುತ್ತಿಗೆ ಹಿಡಿಯಲು ಸಾಧ್ಯ ಎಂಬ ಪ್ರಶ್ನೆಯನ್ನು ಜಾತ್ಯತೀತ ಹಿಂದೂ ಸಮಾಜದವರು ಹಾಕಿಕೊಳ್ಳಬೇಕಿದೆ. ಯಾಕೆಂದರೆ ತಾವುಗಳು ಜಾತ್ಯತೀತ ಮನಸ್ಸುಳ್ಳವರಾಗಿದ್ದು, ಭಾರತೀಯರು ನಾವೆಲ್ಲ ಒಂದು, ಹಿಂದೂ
ಪಾರ್ಸಿಯರು, ಜೈನರು, ಬೌದ್ಧರು ಸಾವಿರಾರು ವರ್ಷಗಳಿಂದ ಕೂಡಿ ಬಾಳಿದ್ದೇವೆ. ಈಗ ಮಾತ್ರ RSSನವರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಹಿಂದೂಗಳೆಲ್ಲ ಒಂದು ಎಂದು ಹೇಳುವ ಮುಖಾಂತರ ಕೋಮು ದ್ವೇಷವನ್ನು ಹರಡುತ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ RSSನ ಸಿದ್ಧಾಂತದ ಒಳಹೊಕ್ಕು ನೋಡುವಾಗ ಮಾತ್ರವೇ ನಾವುಗಳು ಹೇಗೆ ಜಾತ್ಯತೀತ ಹಿಂದೂಗಳಾಗಿ ಕೋಮುವಾದಿಗಳಿಂದ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬಹುದೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನೋಡುವಾಗ RSSನವರ ಅಖಂಡ ಭಾರತದಲ್ಲಿ ಪಾಕಿಸ್ತಾನ್, ಬಾಂಗ್ಲಾದೇಶ್ ಹಾಗೂ ಅಫ್ಘಾನಿಸ್ತಾನಗಳು ಸೇರ್ಪಡೆಗೊಂಡಿವೆ. ಅಂದರೆ ಏನರ್ಥ? ಪ್ರಸ್ತುತ ಹಿಂದೂ ರಾಷ್ಟ್ರದಲ್ಲಿ ಇರುವ ಮುಸ್ಲಿಂ ಸಮುದಾಯವನ್ನು ಸಹಿಸಿಕೊಳ್ಳದ RSSನವರ ಅಖಂಡ ಭಾರತದಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನದಲ್ಲಿ ಇರುವ ಮುಸ್ಲಿಂ ಸಮುದಾಯವನ್ನು ಅದು ಹೇಗೆ ಒಪ್ಪಿಕೊಳ್ಳುತ್ತಾರೆ ಎಂಬುದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕಿದೆ. ಹಿರಿಯ ಮಾಧ್ಯಮ ವರದಿಗಾರರಾಗಿದ್ದ ಶ್ರೀ ರಾಜು ಪರುಲೇಕರ್ ಅವರ ಅಧ್ಯಯನದ ವರದಿ ಪ್ರಕಾರ RSS ಸಂಘಟನೆಯ ಮೂಲ ತತ್ವವೇನೆಂದರೆ ಸಮಾಜದಲ್ಲಿ ಸಮಾನತೆಯಿಂದ ಶಾಂತಿ ಕಾಪಾಡಲು ಸಾಧ್ಯವಿಲ್ಲ. ಅದರ ಬದಲಿಗೆ ಸಂಪತ್ತು ಕೆಲವರ ಕೈಗಳಲ್ಲಿ ಇದ್ದಾಗ ಮಾತ್ರವೇ ಇಡೀ ಸಮಾಜ ಅವರು ಹೇಳಿದಂತೆ ಕೇಳಿಕೊಂಡು ನೆಮ್ಮದಿಯಾಗಿರುತ್ತದೆ ಎಂದು ಪ್ರತಿಪಾದನೆ ಮಾಡಿದ್ದಾರೆ. ಆ ತತ್ವ ಸಿದ್ಧಾಂತದ ಆಧಾರದಲ್ಲಿ ಇಂದು ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ 10 ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳ ಹಿಡಿತಕ್ಕೆ ಇಡೀ ದೇಶದ ಸಂಪತ್ತು ಒಪ್ಪಿಸಲು ಮುಂದಾಗಿರುವುದನ್ನು ಮೇಲುನೋಟಕ್ಕೆ ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖರು ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿಯವರ ಕಂಪನಿಗಳಾಗಿವೆ. ದೇಶದ ಹಡಗು ತಾಣಗಳು, ವಿಮಾನ ನಿಲ್ದಾಣಗಳು, ರೈಲ್ವೆ ಲೈನ್ಗಳು, ವಿದ್ಯುತ್ ಸ್ಥಾವರಗಳು, ಸೋಲಾರ್ ಗ್ರಿಡ್ಗಳು, ಟೆಲಿಫೋನ್ ಲೈನ್ಗಳು, ಕಲ್ಲಿದ್ದಲು ಉದ್ಯಮೆ, ಸಿಮೆಂಟ್ ಉದ್ಯಮ, ರಿಯಲ್ ಎಸ್ಟೇಟ್, ಆಹಾರ ಸಂಗ್ರಹಣೆ ಮಾಡಲು ಗೋದಾಮುಗಳು, ಪೆಟ್ರೋಲಿಯಂ, ಆಯಾತ ಮತ್ತು ನಿರ್ಯಾತ, ಗ್ಯಾಸ್ ಉತ್ಪಾದನೆ, ಗಣಿಗಾರಿಕೆ, ಸೈನ್ಯಕ್ಕೆ ಬೇಕಾದ ವಸ್ತುಗಳ ಉತ್ಪಾದನೆ, ದೇಶದ ನೆಲ, ಜಲ, ಖನಿಜ ಹಾಗೂ ಕಾಡು ಪ್ರದೇಶಗಳು ಮತ್ತು ನೈಸರ್ಗಿಕ ಸಂಪತ್ತನ್ನು ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳಿಗೆ ಧಾರೆ ಎರೆದು ಕೊಡಲಾಗಿದೆ. ಗೆಳೆಯರೆ, ಈಗ ಹೇಳಿ, RSSನವರ ಹಿಂದೂ ರಾಷ್ಟ್ರದ ಕಲ್ಪನೆ ಯಾರಿಗಾಗಿ? ಒಂದು ಬಾರಿ ಹಿಂತಿರುಗಿ ನೋಡಿ, ಸಮಸ್ತ ಹಿಂದೂ ಸಮಾಜಕ್ಕಾಗಿಯೋ ಅಥವಾ 10% ಶ್ರೀಮಂತರಿಗಾಗಿಯೋ ಎಂಬ ವಾಸ್ತವಿಕ ಸತ್ಯದ ಹಿನ್ನೆಲೆಯನ್ನು ನೋಡುವಾಗ ಬೆಲೆ ಏರಿಕೆ, ನಿರುದ್ಯೋಗ, ಬಡತನ, ಅಪೌಷ್ಟಿಕತೆ, ರಕ್ತಹೀನತೆ, ರೈತರ ಆತ್ಮಹತ್ಯೆಗಳು, ಅನಾವೃಷ್ಟಿ, ಅತಿವೃಷ್ಟಿ, ನೆರೆ ಹಾವಳಿ, ನೈಸರ್ಗಿಕ ವಿಕೋಪಗಳು ಸಾಮಾನ್ಯವಾಗಿದ್ದು ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದು ಭಾರತ ಸರ್ಕಾರ ದೇಶದಲ್ಲಿ ಏನೂ ಆಗಿಲ್ಲವೇ ಎನ್ನುವ ರೀತಿಯಲ್ಲಿ ಒಂದೆಡೆ RSS ಸಾಮ್ರಾಜ್ಯದ ವಿಸ್ತರಣೆ ಮಾಡಲು ಬಿಹಾರ ರಾಜ್ಯದ ಚುನಾವಣೆಯಲ್ಲಿ ತೊಡಗಿಸಿಕೊಂಡಿವೆ. ಮತ್ತೊಂದೆಡೆ ಜನತೆಯ ಮೇಲೆ ತೆರಿಗೆಗಳನ್ನು ಹೇರಲಾಗುತ್ತಿದೆ. ಈ ಕನಿಷ್ಠ ಸೌಲಭ್ಯ ಒದಗಿಸಲು ಹಿಂದೇಟು ಹಾಕುತ್ತಾ ಎಲ್ಲವನ್ನು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಬಂಡವಾಳ ತೊಡಗಿಸುತ್ತಿದೆ. ಮೂಲ ಸೌಕರ್ಯಗಳನ್ನು ಒದಗಿಸಲು ಹಾಗೂ ಅದೇ ಕಂಪನಿಗಳ ತೆರಿಗೆ ಮನ್ನಾ, ಸಾಲ ಮನ್ನಾಕ್ಕಾಗಿ ವಿನಿಯೋಗಿಸಲಾಗುತ್ತಿದೆ. ಗೆಳೆಯರೆ, ಜನರ ಅತೃಪ್ತಿ ಹೆಚ್ಚಾಗುತ್ತಾ ಸಾಗಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮತ್ತು ಹೋರಾಟ ಮಾಡುವ ಜನರನ್ನು ರಾಷ್ಟ್ರ ವಿರೋಧಿಗಳೆಂದು ದಮನ ಮಾಡಲು ಪ್ರಯತ್ನಿಸಲಾಗುತ್ತಿದೆ. ಹಾಗಿದ್ದರೆ ಮುಂದೇನು ಎನ್ನುವ ಪ್ರಶ್ನೆಯನ್ನು ಜಾತ್ಯತೀತ ಹಿಂದೂ ಸಮಾಜದ ವಿಭಿನ್ನ ಸಮುದಾಯಕ್ಕೆ ಸೇರಿದವರು ಚಿಂತನ ಮಂಥನ ಮಾಡಬೇಕಿದೆ. ನಾವುಗಳು ಜಾತ್ಯತೀತ ಹಿಂದೂ ಸಮಾಜಕ್ಕೆ ಸೇರಿದವರು. ರೈತರು, ಕೃಷಿ ಕಾರ್ಮಿಕರು, ನೌಕರರು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಮಧ್ಯಮ ವರ್ಗದವರು ನಮ್ಮ ಮೂಲಭೂತ ಸಂಸ್ಥೆಗಳಿಗಾಗಿ ಗಡಿಬಿಡಿಯಾಗಿ ಸಭೆಗಳನ್ನು ಹಾಗೂ ಸಮಾವೇಶಗಳನ್ನು ನಡೆಸುವ ಮುಖಾಂತರ RSS ಮತ್ತು BJPಯವರನ್ನು ಪ್ರಶ್ನೆ ಮಾಡುವಂತಾಗಬೇಕಿದೆ. ಉದಾಹರಣೆಗೆ, ರೈತರು ಹಾಗೂ ಕೃಷಿ ಕಾರ್ಮಿಕರು ತಮ್ಮ ಮೂಲಭೂತ ಸಮಸ್ಯೆಗಳಿಗಾಗಿ ಪರಿಹಾರಗಳನ್ನು ಪಡೆಯಲು ಮತ್ತು ಸಾಲಮನ್ನಾ ಸಂಸ್ಥೆಗಳಿಗೆ ಸಮಗ್ರ ಪರಿಹಾರಗಳನ್ನು ಶಿಫಾರಸು ಮಾಡಿರುವ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗಾಗಿ ಒತ್ತಾಯಿಸಲು ಜಾತ್ಯತೀತ ಹಿಂದೂ ರೈತರು ಹಾಗೂ ಕೃಷಿ ಕೂಲಿಕಾರರು ವಿಕೇಂದ್ರೀಕೃತವಾಗಿ ಗ್ರಾಮ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಸಭೆ ನಡೆಸುವಂತಾಗಬೇಕು. ಅಂತಹ ಸಭೆಗಳಿಗೆ ಕಡ್ಡಾಯವಾಗಿ RSS ಮುಖಂಡರು ಹಾಗೂ BJP ಮುಖಂಡರನ್ನು ಆಹ್ವಾನಿಸಬೇಕು. ನಾವುಗಳು ಹಿಂದೂಗಳು. ನಾವೇ ಮತ ಹಾಕಿ ಆಯ್ಕೆ ಮಾಡಿ ಕಳಿಸಿದ್ದು ಮೋದಿಯವರ ಸರ್ಕಾರವನ್ನು. ಆದರೆ ನಮ್ಮ ತೆರಿಗೆ ಹಣವನ್ನು ನಮಗಾಗಿ ಬಳಸುತ್ತಿಲ್ಲ ಯಾಕೆ ಎಂದು ಪ್ರಶ್ನೆ ಮಾಡುವ ಮುಖಾಂತರ RSSನವರ ಸಿದ್ಧಾಂತದಲ್ಲಿ ಬದಲಾವಣೆಗಳನ್ನು ತರಲು ಪ್ರಯತ್ನಿಸಬೇಕಿದೆ. ಇಲ್ಲವೇ ಅವರ ಕೋಮುವಾದಿ ನೀತಿಗಳನ್ನು ಬಯಲಿಗೆ ಎಳೆಯಬಹುದಾಗಿದೆ. ಆ ಮುಖಾಂತರ ಜಾತ್ಯತೀತ ಹಿಂದೂ ರೈತರು RSS ಸಿದ್ಧಾಂತಕ್ಕೆ ಬಲಿಯಾಗದೆ ತಡೆಯಲು ಮುಂದಾಗಬೇಕಿದೆ. ಇದೇ ಮಾದರಿಯಲ್ಲಿ ಜಾತ್ಯತೀತ ಹಿಂದೂ ಧರ್ಮದ ಯುವಕರು, ಮಹಿಳೆಯರು, ಕಾರ್ಮಿಕರು, ನೌಕರರು, ಮಧ್ಯಮ ವರ್ಗದ ವ್ಯಾಪಾರಿ ಮತ್ತು ಉದ್ಯಮಿಗಳು
ಪ್ರತ್ಯೇಕ ಸಭೆ ನಡೆಸಿ RSS ಮತ್ತು BJPಯ ನಾಯಕರನ್ನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಶಾಂತಿಯುತವಾಗಿ ಕೇಳುವ ಮೂಲಕ ಮಾತ್ರ ಅವರು ತಮ್ಮ ಸಿದ್ಧಾಂತದಲ್ಲಿಯೇ ಬದಲಾವಣೆಗಳನ್ನು ತರಲು ಒತ್ತಡ ಹೇರಬೇಕಾಗಿದೆ. ಇಲ್ಲವಾದಲ್ಲಿ ಜಾತ್ಯತೀತ ಹಿಂದೂಗಳ ಉಳಿದ ಜಾತ್ಯತೀತ ಶಕ್ತಿಗಳೊಂದಿಗೆ ಸೇರಿಕೊಂಡು ಜನತೆಯ ಸಂಕಷ್ಟಗಳಿಗೆ ಪರ್ಯಾಯ ರಾಜಕೀಯ ಧೋರಣೆಗಳನ್ನು ಪ್ರತಿಪಾದನೆ ಮಾಡುವ ಮುಖಾಂತರ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಮಾತ್ರವೇ ಮೋದಿಯವರು ರೂಪಿಸುವ ಧೋರಣೆಗಳನ್ನು ಸೋಲಿಸಬೇಕಿದೆ. ಆ ಮುಖಾಂತರ ಮಾತ್ರವೇ RSS ಅನ್ನು ಸೋಲಿಸಲು ಸಾಧ್ಯ. ಇದಕ್ಕೊಂದು ಮಾದರಿಯಾಗಿ ನೋಡುವುದಾದಲ್ಲಿ 1949ರಲ್ಲಿ ಸ್ವಾತಂತ್ರ್ಯ ಪಡೆದುಕೊಂಡು ಚೈನಾ ದೇಶ 1985ರವರೆಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯಷ್ಟೇ ಸಾಧನೆ ಮಾಡಿತ್ತು. ಆನಂತರದಲ್ಲಿ ತಮ್ಮ ದೇಶದ ಜನರ ಪರವಾಗಿ ರೂಪಿಸಿದ ಧೋರಣೆಗಳು ಇಂದು ಚೈನಾ ದೇಶವನ್ನು ವಿಶ್ವದ ಮೊದಲ ಸ್ಥಾನಕ್ಕೆ ಏರಿಸಲು ಸಾಧ್ಯವಾಗಿದೆ. 2 ವರ್ಷಗಳ ಹಿಂದೆ 1947ರಲ್ಲಿ ಸ್ವಾತಂತ್ರ್ಯ ಪಡೆದುಕೊಂಡ ಭಾರತ ಅರ್ಥವ್ಯವಸ್ಥೆಯಲ್ಲಿ 80 ಕೋಟಿ ದೇಶದ ಜನತೆ ಸರ್ಕಾರ ನೀಡುವ ಪುಕ್ಕಟೆ ಪಡಿತರ ವಿತರಣೆಯ ಮೇಲೆ ಅವಲಂಬಿತವಾಗಿದೆ ಎಂದರೆ ಬಡವ ಮತ್ತು ಶ್ರೀಮಂತರ ಮಧ್ಯೆ ಅಂತರ ಭೂಮಿ ಮತ್ತು ಆಕಾಶದಷ್ಟು ಆಳವಾಗಿದೆ. ಚೈನಾ ದೇಶವು ಮೊದಲ ಹಂತದಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಪ್ರಾಶಸ್ತ್ಯ ನೀಡಲಾಯಿತು. ಆನಂತರದಲ್ಲಿ ಉನ್ನತ ಶಿಕ್ಷಣಕ್ಕೆ ಒತ್ತು ಕೊಡುವ ಮೂಲಕ ಸಂಶೋಧನೆ ವಿಶೇಷ ಪ್ರಾಶಸ್ತ್ಯ ನೀಡಲಾಯಿತು. ಮತ್ತೊಂದೆಡೆ ಸರ್ಕಾರದ ಸಹಾಯದೊಂದಿಗೆ ಸಾಮೂಹಿಕ ಕೃಷಿಗೆ ಪ್ರಾಧಾನ್ಯತೆ ನೀಡುವ ಮೂಲಕ ರೈತರು ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವ ಮುಖಾಂತರ ದೇಶದ ಆಂತರಿಕ ಮಾರುಕಟ್ಟೆಯನ್ನು ವಿಸ್ತರಿಸಲಾಯಿತು. ಕೃಷಿಯೇತರ ಸಮುದಾಯಗಳಿಗೆ ವಿಶೇಷ ತರಬೇತಿಯನ್ನು ನೀಡುವ ಮೂಲಕ ಸ್ವಯಂ ಉದ್ಯೋಗ ಮಾಡಲು ಪ್ರೋತ್ಸಾಹಿಸಲಾಯಿತು. ಸಣ್ಣ ಕೈಗಾರಿಕೆಗೆ ಪ್ರಾಧಾನ್ಯತೆ ನೀಡುವ ಮೂಲಕ ಅಪಾರ ಪ್ರಮಾಣದಲ್ಲಿ ಮೂಲಸೌಕರ್ಯಗಳನ್ನು ಉತ್ಪಾದನೆ ಮಾಡುವ ಮೂಲಕ ತಮ್ಮ ದೇಶದ ಪ್ರತಿಯೊಬ್ಬ ಯುವ ಜನರ ಕೈಗೆ ಉದ್ಯೋಗ ಕೊಡುವ ಮೂಲಕ ಒಂದು ವಿಶ್ವ ಮಾರುಕಟ್ಟೆಗೆ ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡುವಲ್ಲಿ ಮುಂಚೂಣಿಯಲ್ಲಿದ್ದು 40% ವಿಶ್ವದ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆಲ್ಲ ಕಾರಣವಾದದ್ದು ದೇಶದ ಅಭಿವೃದ್ಧಿ ಮತ್ತು ಜನರ ಜೀವನ ಮಟ್ಟ ಸುಧಾರಣೆಗೆ ಇರುವ ಕಾಳಜಿಯಿಂದಾಗಿ ದೇಶದ ನೈಸರ್ಗಿಕ ಸಂಪನ್ಮೂಲಗಳ ವೈಜ್ಞಾನಿಕ ಸದ್ಬಳಕೆಯಿಂದಾಗಿ ಇಂದು ಚೈನಾ ದೇಶ ವಿಶ್ವದ ನಂಬರ್ 1 ದೇಶವಾಗಿ ಹೊರಹೊಮ್ಮಿದೆ. ಮತ್ತೊಂದೆಡೆ ಭಾರತದ ಸರ್ಕಾರಗಳು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಮಾತ್ರವೇ ಧೋರಣೆಗಳನ್ನು ರೂಪಿಸಿದ್ದು ಕಂಪನಿಗಳು ಬೆಳೆದು ಸಂಪತ್ತು ಕೆಲವರ ಕೈಗಳಲ್ಲಿ ಕ್ರೋಢೀಕರಣಗೊಂಡಿದೆ. ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಅನುಸರಿಸಿಕೊಂಡು ಬಂದಿದ್ದ ಕಾರ್ಪೊರೇಟ್ ಪರ ಧೋರಣೆಗಳನ್ನು ಮುಂದುವರಿಸಿಕೊಂಡು ಬಂದ BJP RSSನ ಸಿದ್ಧಾಂತವನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಒಂದೆಡೆ ಸೀಮಿತ ಸಂಖ್ಯೆಯ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಮಾತ್ರವೇ ಮೋದಿಯವರು ಧೋರಣೆಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೊಂದೆಡೆ ಜನವಿರೋಧಿ ಧೋರಣೆಗಳನ್ನು ಯಾರು ಪ್ರಶ್ನೆ ಮಾಡದಂತೆ ತಡೆಯಲು ಮುಸ್ಲಿಂ ಹಾಗೂ ಇತರೆ ಅಲ್ಪಸಂಖ್ಯಾತರ ವಿರೋಧಿ ಹಿಂದೂ ಬಹುಸಂಖ್ಯಾತರನ್ನು ಎತ್ತುಕಟ್ಟುವ ಮೂಲಕ ಕೋಮು ಧ್ರುವೀಕರಣಕ್ಕೆ ಬೇಕಾದ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ನೀಡಲಾಯಿತು. ಅದರ ಭಾಗವಾಗಿ ಹಿಂದೂ ಧರ್ಮ ಸನಾತನ ಪರಂಪರೆಯ ಹೆಸರಿನಲ್ಲಿ ವಿಜ್ಞಾನಕ್ಕೆ ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆಗೆ ತಿಲಾಂಜಲಿ ನೀಡಲಾಯಿತು. ಚೈನಾದಷ್ಟು ಜನಸಂಖ್ಯೆ ಇದ್ದು ನೈಸರ್ಗಿಕ ಸಂಪತ್ತು ವಿಪುಲವಾಗಿದ್ದು ಕೂಡ ಅದರ ಬಳಕೆಯನ್ನು ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಬಳಕೆ ಮಾಡಿದ್ದರ ಪ್ರತಿಫಲವಾಗಿ ಇಂದು ಅವರುಗಳು ಕೊಬ್ಬಿ ಬೆಳೆದು ನಿಂತಿದ್ದಾರೆ. RSS ಸಂಘಟನೆಯ ಜನತೆಯಲ್ಲಿ ಮೌಢ್ಯಗಳನ್ನು ಬಿತ್ತುವ ಮುಖಾಂತರ ವಿಜ್ಞಾನ ಮತ್ತು ಸಂಶೋಧನೆಗಳನ್ನು ಪ್ರೋತ್ಸಾಹ ನೀಡದೆ ಜಗತ್ತು ತಂತ್ರಜ್ಞಾನದೊಂದಿಗೆ ಮುಂದೆ ಓಡುತ್ತಿರುವಾಗ ಭಾರತವನ್ನು ಹಿಂದಕ್ಕೆ ಕೊಂಡೊಯ್ಯಲಾಗುತ್ತಿದೆ. ಲಾಭಕೋರ ಕಂಪನಿಗಳು ಮಾತ್ರ ಸಂಶೋಧನೆ ಹಾಗೂ ಉತ್ಪಾದನೆಗೆ ಬಂಡವಾಳ ಹೂಡಿಕೆ ಮಾಡದೆ ಪ್ರತಿಯೊಂದು ಮೂಲ ಉತ್ಪಾದಿತ ವಸ್ತುಗಳನ್ನು ಚೈನಾ ಮತ್ತು ಇತರ ದೇಶಗಳಿಂದ ಆಮದು ಮಾಡಿಕೊಂಡು ಅವುಗಳನ್ನು ಅಸೆಂಬಲ್ ಮಾಡಿ ಲಾಭ ಮಾಡಿಕೊಳ್ಳುತ್ತಿದ್ದಾರೆ. ಜೊತೆಗೆ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಇರುವ ಉದ್ಯೋಗಿಗಳನ್ನು ಹೊರಹಾಕಲಾಗುತ್ತಿದೆ. ಇಂತಹ ಕಂಪನಿಗಳ ಬೆನ್ನೆಲುವಾಗಿ ನಿಂತುಕೊಂಡಿದ್ದ RSS BJPಗರು ನಿರುದ್ಯೋಗಿ ಯುವಕರ ಹಾಗೂ ಎಲ್ಲ ಜಾತಿ ಧರ್ಮದ ಜನಸಾಮಾನ್ಯರ ಬೆನ್ನೆಲುಬನ್ನು ಮುರಿಯಲು ಮುಂದಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಜಾತ್ಯತೀತ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳು ಈ ದಿಕ್ಕಿನಲ್ಲಿ ಗಂಭೀರವಾಗಿ ಚಿಂತನೆ ಮಾಡಲು ಗ್ರಾಮ ಸ್ವರಾಜ್ಯ ಮೀಡಿಯಾದ ವಿನಂತಿಯಾಗಿದೆ.